ಹತ್ರ ಬನ್ನಿ ಸರ್. ನೋಡಿ, ಇವತ್ತು ನಾವು ಮದುವೆ ಸಮಾರಂಭಕ್ಕಂತ ಘಾಟಿ ಸುಬ್ರಹ್ಮಣ್ಯಕ್ಕೆ ಬಂದಿದ್ರಿ. ಮದುವೆ ಮುಗಿಸ್ಕೊಂಡು ಬರೋ ದಾರಿ ಅಂದರೆ ಘಾಟಿ ಸುಬ್ರಹ್ಮಣ್ಯದಿಂದ 1.5 ಕಿಲೋಮೀಟ್ರ್ ರೀಚ್ ಆಗಿದ್ದೀರಿ. ಅಲ್ಲಿ ಯಾರೋ ಗೊತ್ತಿಲ್ಲ, ಅವ್ರು ಯಾರಂತ ಗೊತ್ತಿಲ್ಲ, ಬಸ್ ಮೇಲೆ ಕಲ್ಲು ಹಾಕಿದ್ದಾರೆ, ಕಲ್ಲು ಹೊಡೆದಿದ್ದಾರೆ. ಅದರಲ್ಲಿ ರನ್ನಿಂಗ್ ಬಸ್ಸಲ್ಲಿ ಕಲ್ಲು ಹಾಕಿದ್ದಾರೆ, ಕಲ್ಲು ಹೊಡೆದಿದ್ದಾರೆ. ಅದರಲ್ಲಿ ಒಂದು ಮಗುಗೆ ತೀವ್ರವಾಗಿ ಗಾಯಗೊಂಡು ಬೋನ್ ಫ್ರ್ಯಾಕ್ಚರ್ ಆಗಿದೆ ತಲೆಗೆ. ಇದೇ ಥರ ಎಷ್ಟೋ ಪ್ರಕರಣಗಳು ನಡೆದಿದೆ. ಆದರೆ ಈಗ ಬೇರೆ ಜ್ಯೂರಿಸ್ಡಿಕ್ಷನ್ ಪೊಲೀಸು ಯಾವುದೇ ರೀತಿಯ ಕ್ರಮ ತಗೊಳ್ತಾ ಇಲ್ಲ. ದಯವಿಟ್ಟು ಈ ಕ್ಷೇತ್ರದ MLA ಆದ ಸಾಹೇಬರು, ಏನು ಹೆಸರು ಅವ್ರದ್ದು, ಧೀರಜ್ ಮುನ್ರಾಜ್ ಅವರು ಇದ್ರ ಕಡೆ ಗಮನ ಹರಿಸಿ ಮುಂದೆ ಯಾವುದೇ ಈ ಥರ ಪ್ರಕರಣಗಳು ನಡೆಯದಂತೆ ಪೊಲೀಸ್ ಅವರಿಗೆ ಸೂಕ್ತವಾದ ನಿರ್ದೇಶನವನ್ನು ನೀಡಬೇಕು. ಇಲ್ಲಾಂದರೆ ನಾವು ರಕ್ಷಣಾ ವೇದಿಕೆಯ ಉಪಾಧ್ಯಕ್ಷರು ಮತ್ತು ಅಧ್ಯಕ್ಷರು, ನಾನು ಉಪ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಮತ್ತು ನಾನು ಒಬ್ಬ ವಕೀಲ. ಈ ರೀತಿ ಮುಂದೆ ಯಾವುದೇ ಪ್ರಕರಣಗಳು ನಡೀಬಾರ್ದು ಅಂತ ಈ ವಿಡಿಯೋ ಮಾಡಿ ನಿಮಗೆ ಕಳಿಸ್ತಾ ಇದ್ದೀರಿ. ದಯವಿಟ್ಟು ಇದ್ರ ಬಗ್ಗೆ ಸೂಕ್ತವಾದ ಕ್ರಮ ತೆಗೆದುಕೊಳ್ಬೇಕಂತ ಈ ಜ್ಯೂರಿಸ್ಡಿಕ್ಷನ್ SP ಆದ ನಾಗರಾಜ್ ಇವರು ಕೂಡ ಇದ್ರ ಬಗ್ಗೆ ಕಾಳಜಿ ವಹಿಸ್ಬೇಕಂತ ತಮ್ಮಲ್ಲಿ ಕೋರಿಕೊಳ್ತಾ ಇದ್ದೇನೆ. ಆ ಮಗುದ ಫೋಟೋ ಹಾಗಾದ್ರೆ ಸ್ನೇಹಿತರೆ, ಈಗ ನೋಡಿ, ಈ ಮಗುವಿಗೆ ತುಂಬ ತೀವ್ರ ರಕ್ತ ಇನ್ನೂ ಸೋರ್ತಾನೆ ಇದೆ. ಆದರೂ ಮೆದುಳಿಗೆ ಸ್ವಲ್ಪ ಏಟ್ ಬಿದ್ದಾಗ ಚಾನ್ಸಸ್ ಇದೆ. ಆದ್ದರಿಂದ ಈಗ ಹಾಸ್ಪಿಟ್ಲ್ ಇದೆ, ಸಹ್ಯಾದ್ರಿ ಆಸ್ಪತ್ರೆಯಾಗೆ ದೊಡ್ಡಬಳ್ಳಾಪುರ ಹತ್ರ ಇರೋಂಥ ಹಾಸ್ಪಿಟ್ಲಿಗೆ ಈಗ ಸೇರಿಸಿದ್ದೀವಿ. ಈಗ ಮಗು ಕರ್ಕೊಂಡು ಬರ್ತಾ ಇದ್ದೀವಿ. ಈಗ ಪೊಲೀಸ್ ಕಂಪ್ಲೇಂಟನ್ನು ಮಾಡಿದ್ದೀವಿ, ಪೊಲೀಸರು ಬಂದಿದ್ದಾರೆ. ಇದೆ ಮಗು. ತೀವ್ರ ಗಾಯಗೊಂಡಿದೆ ಮಗುಗೆ. ಇದು ಎಷ್ಟು, ಈಗ ನಾವು ಒಂದು ದೊಡ್ಡಬಳ್ಳಾಪುರ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ ಒಂದು ಮದುವೆ ಕಾರ್ಯಕ್ಕೆ ಬಂದಿದ್ವಿ. ಅಲ್ಲಿ ಮದುವೆ ಮುಗಿಸ್ಕೊಂಡು ಬರೋ ದಾರಿಯಲ್ಲಿ ಒಂದು ಸುಮಾರು ರಾಬರಿ ಕೇಸ್ಗಳು ಮಾಡ್ತಾಯಿದ್ದಾರೆ. ಹಾಗಾಗಿ ಕಲ್ಲಲ್ಲಿ ತೂರಾಟ ಮಾಡಿದ್ದಾರೆ. ಒಂದು ಸುಮಾರು ಒಂದು 10 ಜನ ಇರ್ಬೋದು. ಈಗ ಮಗುಗೆ ನಿಮನ್ಸ್ ಹಾಸ್ಪಿಟಲ್ಗೆ ಕಳಿಸ್ತಾ ಇದ್ದೀವಿ.